My beloved sisters, ನನ್ನ ಅಮೂಲ್ಯ ಸಹೋದರಿಯರೇ, when you want to have a close communion with the Lord ದೇವರೊಂದಿಗೆ ನೀವು ನಿಕಟ ಸಂಪರ್ಕ ಇಟ್ಕೊಳ್ಬೇಕಾದ್ರೆ ಪ್ರಿಯ ಸಹೋದರಿ, and to live a pleasing life before the Lord, ದೇವರಿಗೆ ಮೆಚ್ಚುಗೆಯಾದ ಜೀವಿತ ನಡೆಸಬೇಕಾದ್ರೆ do these two things. ಎರಡು ಕಾರ್ಯಗಳನ್ನು ಮಾಡ್ರಿ. Spend time with the Lord. ಕರ್ತನಲ್ಲಿ ಸಮಯವನ್ನ ಕಳೆಯಿರಿ. Spend time with the Lord. ಕರ್ತನಲ್ಲಿ ಸಮಯ ಕಳೆಯಿರಿ. And second thing, ಎರಡನೇದಾಗಿ read the word of God as much as you can. ಎಷ್ಟು ಸಾಧ್ಯವೋ ಅಷ್ಟು ಸತ್ಯವೇದವನ್ನು ಓದಿರಿ. The Lord should say, I am pleased with you. ನಿಮ್ಮ ವಿಷಯದಲ್ಲಿ ನಾನು ಮೆಚ್ಚಿದ್ದೇನೆ ಎಂಬ ಕರ್ತನು ಹೇಳಬೇಕು. You are my daughter. ನೀವು ನನ್ನ ಮಗಳು. You are my daughter. ನೀನು ನನ್ನ ಮಗಳು. You have become my daughter right now. ನೀನು ಈಗ ನನ್ನ ಮಗಳಾಗಿದ್ದಿ. And your life is a pleasing one. ನಿಮ್ಮ ಜೀವಿತ ನನಗೆ ಮೆಚ್ಚುಗೆ ಆದ ಎಂಬ ಕರ್ತನು ಹೇಳಬೇಕು. So have this in your mind. ಇದನ್ನು ನಿಮ್ಮ ಮನಸ್ಸಲ್ಲಿಟ್ಟುಕೊಳ್ಳ್ರಿ. You must have a close communion with the Lord. ನೀವು ಕರ್ತನೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಳ್ಳಬೇಕು. My precious sisters, ನನ್ನ ಅಮೂಲ್ಯ ಸಹೋದರಿಯರೇ, if you read 1 Timothy chapter 2 verses 3 and 4, 1 ತಿಮೋಥಿ 2 ಮತ್ತು 3ನೇ ವಾಕ್ಯವನ್ನು ನೀವು ಓದಿ ನೋಡುವುದಾದರೆ we read like this. ಅಲ್ಲಿ ವಾಕ್ಯವನ್ನು ಈ ರೀತಿ ನಾವು It is ಓದುತ್ತೇವೆ. good and acceptable in the sight of God our Savior that we should be saved and come to the knowledge of the Lord Jesus Christ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯ ಜ್ಞಾನಕ್ಕೆ ಸೇರಬೇಕೆಂದಾಗ ಆತನ ಚಿತ್ತ. If you read Colossians chapter 1 verse 9, ಕೊಲೊಸ್ಸೆ 1:9 ನಾವು ಓದಿ ನೋಡುವುದಾದ್ರೆ there it says, ಅಲ್ಲಿ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, walk worthy of the Lord, fully pleasing him. ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸಬೇಕು. See the life of Jesus Christ, our example. ನಮ್ಮ ಮಾದರಿ ಆಗಿರುವಂತ ಯೇಸು ಕ್ರಿಸ್ತನ ಜೀವಿತ ನೋಡ್ರಿ. If you read the Bible, it says 1 Peter 2:21. 1 ಪೇತ್ರ 2:21 ವಾಕ್ಯವನ್ನು ನಾವು ತೆಗೆದು ನೋಡಬೇಕು. Jesus' life is our example. ಯೇಸು ಕ್ರಿಸ್ತನ ಜೀವಿತ ನಮಗೊಂದು ಮಾದರಿ. We have to follow his example. ನಾವು ಆತನ ಮಾದರಿನ ಅನುಸರಿಸಬೇಕು. In the Bible, we read about Jesus like this. ನಾವು ಯೇಸು ಕ್ರಿಸ್ತನ ಜೀವಿತ ಸತ್ಯದಲ್ಲಿ ಹೀಗೆ ಓದ್ತೇವೆ. The Almighty God says, ಸರ್ವಶಕ್ತನಾದ ದೇವರು ಹೇಳುತ್ತಾನೆ, this is my beloved son in whom I am well pleased. ಈತನು ನನ್ನ ಪ್ರಿಯನಾಗಿರುವಂತ ಮಗನು, ಈತನ ವಿಷಯದಲ್ಲಿ ನಾನು ಮೆಚ್ಚಿದ್ದೇನೆ. This is my beloved son ಇದು ನನ್ನ ಪ್ರಿಯನಾಗಿರುವಂತ ಮಗ, in whom I am well pleased. ಈತನನ್ನ ನಾನು ಮೆಚ್ಚಿದ್ದೇನೆ. We read about it in Matthew 3:17. ಮತ್ತಾಯ 3:17 ಅದನ್ನು ಓದುತ್ತೇವೆ. Matthew 17:5. ಮತ್ತಾಯ 17:5 Mark 1:11. ಮಾರ್ಕ 1:11 Luke 3:22. ಲೂಕ 3:22 and 2 Peter 1:17. 2 ಪೇತ್ರ 1:17. Everywhere we read about it. ಎಲ್ಲಾ ಕಡೆಗಳಲ್ಲಿ ಇದೇ ವಾಕ್ಯವನ್ನು ಓದ್ತೇವೆ. Just like that, ಅದೇ ರೀತಿಯಲ್ಲಿ the Almighty God should say ಸರ್ವಶಕ್ತನಾದ ದೇವರು ಹೇಳಬೇಕು about you, my sister, ನಿಮ್ಮ ವಿಷಯದಲ್ಲಿ ಸಹೋದರಿಯರೇ, this is my beloved daughter. ಈಕೆ ನನ್ನ ಪ್ರಿಯಳಾದ ಮಗಳು. This is my beloved daughter ಈಕೆ ನನ್ನ ಪ್ರಿಯಳಾದ ಮಗಳು, in whom I am well pleased. ಈಕೆಯನ್ನ ನಾನು ಮೆಚ್ಚಿದ್ದೇನೆ. Pleased in everything. ಎಲ್ಲಾ ವಿಷಯಗಳಲ್ಲಿ ಈಕೆಯನ್ನ ಮೆಚ್ಚಿದ್ದೇನೆ. Talking, ಮಾತಾಡುವುದರಲ್ಲಿ, dressing, ವಸ್ತ್ರ ಧರಿಸುವುದರಲ್ಲಿ, and everything she is so great. ಎಲ್ಲದರಲ್ಲೂ ಆಕೆ ಬಹಳ ಉನ್ನತಳು. She has the fear of God. ಆಕೆಗೆ ದೇವರ ಭಯ ಭಕ್ತಿ ಉಂಟು. That's why the Lord will say, ಆದ್ದರಿಂದ ಕರ್ತನು ಹೇಳುತ್ತಾನೆ, I am proud of my daughter. ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಹೆಮ್ಮೆ ಇದೆ, ಮಗಳ ವಿಷಯದಲ್ಲಿ ಹೆಮ್ಮೆ ಇದೆ. In her I am well pleased. ಈಕೆಯನ್ನ ನಾನು ಮೆಚ್ಚಿದ್ದೇನೆ. Hallelujah. ಹಲ್ಲೆಲೂಯಾ. Would you like to live like that? ಈ ರೀತಿಯಾದಂತ ಜೀವಿತವನ್ನು ಜೀವಿಸಲಿಕ್ಕೆ ನೀವು ಇಷ್ಟಪಡುವಿರಾ ಪ್ರಿಯರೇ? We read about Mary, the sister of Martha in the Bible. ಸತ್ಯವೇದದಲ್ಲಿ ಮಾರ್ತಳ ಸಹೋದರಿ ಮರಿಯಳ ಜೀವಮಾನ ಕುರಿತು ಓದುತ್ತೇವೆ. If you read Luke chapter 10 verses 39 to 42. ಲೂಕ 10:39-42 ನಾವು ಓದುವಾಗ, What did Mary do when Jesus came to their house? ಯೇಸು ಕ್ರಿಸ್ತನ ಅವರ ಮನೆಗೆ ಬಂದಾಗ ಮರಿಯಳು ಏನು ಮಾಡಿದ್ಲು? Two things. She heard the word of God. 2 ಕಾರ್ಯಗಳು. ಒಂದು ದೇವರ ವಾಕ್ಯವನ್ನು ಕೇಳಿಸಿಕೊಂಡದ್ದು, And another thing, she was sitting in the presence of ಮತ್ತೊಂದು God. ಕಾರ್ಯ ದೇವರ ಸನ್ನಿಧಾನದಲ್ಲಿ So my ಕುಳಿತು. beloved sisters, ನನ್ನ ಅಮೂಲ್ಯ ಸಹೋದರಿಯರೇ, when you want to have a close communion with the Lord ದೇವರೊಂದಿಗೆ ನೀವು ನಿಕಟ ಸಂಪರ್ಕ ಇಟ್ಟುಕೊಳ್ಳಬೇಕಾದ್ರೆ ಪ್ರಿಯ ಸಹೋದರಿ, and to live a pleasing life before the Lord, ದೇವರಿಗೆ ಮೆಚ್ಚುಗೆಯಾದ ಜೀವಿತ ನಡೆಸಬೇಕಾದ್ರೆ do these two things. 2 ಕಾರ್ಯಗಳನ್ನು ಮಾಡ್ರಿ. Spend time with the Lord. ಕರ್ತನಲ್ಲಿ ಸಮಯವನ್ನ ಕಳೆಯಿರಿ. Spend time with the Lord. ಕರ್ತನಲ್ಲಿ ಸಮಯ ಕಳೆಯಿರಿ. And second thing, ಎರಡನೇದಾಗಿ
Read the word of God as much as you can. ಎಷ್ಟು ಸಾಧ್ಯವೋ ಅಷ್ಟು ಸತ್ಯವೇದವನ್ನು ಓದಿರಿ. I used to pray to the Lord. ನಾನು ಕರ್ತನಲ್ಲಿ ಪ್ರಾರ್ಥಿಸುತ್ತಿದ್ದೆ, Lord, give me grace to remember all the things that are said in the Bible. ಸತ್ಯವೇದ ಹೇಳಿರುವಂತ ಎಲ್ಲ ಸಂಗತಿಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ನನಗೆ ಕೃಪೆಯನ್ನು ಕೊಡು ಎಂದು ಕೇಳುತ್ತಿದ್ದೆ. Pray like that. ಆ ರೀತಿ ಪ್ರಾರ್ಥಿಸಿರಿ. I want to read and read and read. ನಾನು ಸತ್ಯವೇದವನ್ನು ಓದಬೇಕು. Memorize all the important prayer points. ಎಲ್ಲ ಪ್ರಾರ್ಥನಾಂಶಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. There are so many promises in the Bible. ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳಿವೆ. When we know that promises, ಈ ವಾಗ್ದಾನ ನಮ್ಗೆ ಗೊತ್ತಾಗುವಾಗ, when we are going through problems, ನಾವು ಸಮಸ್ಯೆಯಲ್ಲಿ ಹಾದು ಹೋಗುವಾಗ you can claim that promise, ಆ ವಾಗ್ದಾನ ನಿಮ್ಮದಾಗಿಸಿಕೊಳ್ಳಬಹುದು, and the Lord will answer your prayer. ಆಗ ಕರ್ತ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. Unless you know the promise, how can you ask the Lord to hear your cry? ವಾಗ್ದಾನಗಳೇ ಗೊತ್ತಿಲ್ಲದಿದ್ದರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದು ಹೇಗೆ? Just like Mary, ಮರಿಯಳಂತೆಯೇ do these two things. ಎರಡು ಕಾರ್ಯಗಳು ನೀವು ಮಾಡಿರಿ. You should be thorough in the word of God. ನೀವು ದೇವರ ವಾಕ್ಯದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಿರಬೇಕು. She has taken the good part. ಆಕೆ ಒಳ್ಳೆ ಪಾಲನ್ನು ಆರಿಸಿಕೊಂಡಿದ್ದಾಳೆ. Mary has taken the good part. ಮರಿಯಳು ಒಳ್ಳೆ ಪಾತ್ರನ ಆರಿಸಿಕೊಂಡಿದ್ದಾಳೆ. Put your name there. ನಿಮ್ಮ ಹೆಸರು ಅಲ್ಲಿ ಹಾಕಿರಿ. God should appreciate your Bible reading and spending time with Him in His presence. ಆತನ ಸನ್ನಿಧಾನದಲ್ಲಿ ನೀವು ಸತ್ಯವೇದನ್ನು ಓದುವಂಥದ್ದು ಮತ್ತು ಪ್ರಾರ್ಥಿಸುವಂಥದ್ದು, ಈ ವಿಷಯಗಳನ್ನು ದೇವರು ನಿಮ್ಮ ವಿಷಯದಲ್ಲಿ ಮೆಚ್ಚಿಕೊಳ್ಳಬೇಕು. Then God will be pleased with you. ಆಗ ದೇವರು ನಿಮ್ಮ ವಿಷಯದಲ್ಲಿ ಮೆಚ್ಚುಗೆ ಸೂಚಿಸುತ್ತಾನೆ. You have to walk. You will be able to walk in His ways. ನೀವು ಆತನ ಮಾರ್ಗದಲ್ಲಿ ನಡಿಲಿಕ್ಕೆ ಅದು ನಿಮಗೆ ಸಹಾಯಕವಾಗಿರುತ್ತದೆ. After I gave my heart to the Lord, ನನ್ನ ಜೀವಿತವನ್ನು ಕರ್ತನಿಗೆ ನಾನು ಒಪ್ಪಿಸಿಕೊಟ್ಟ ನಂತರ I started worshiping the Lord, tried to have very close communion with Him. ದೇವರೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ಆತನನ್ನು ಆರಾಧಿಸಲಿಕ್ಕೆ ನಾನು ಪ್ರಯತ್ನವನ್ನು ಪಡುತ್ತಿದ್ದೆ. That time only I got married to brother Dinakar. ಆಗಲೇ ನಾನು ಸಹೋದರ ದಿನಕರ್ ಅವರೊಂದಿಗೆ ವಿವಾಹವಾದಂಥ ಸಂದರ್ಭ. And he was a man of prayer. ಅವರು ಪ್ರಾರ್ಥನಾ ವ್ಯಕ್ತಿಯಾಗಿ ಇದ್ದರು. When we started our family life, ನಮ್ಮ ಕೌಟುಂಬಿಕ ಜೀವಮಾನವನ್ನು ನಾವು ಆರಂಭಿಸಿದಾಗ 6 o'clock with a cup of coffee I will wake him up. 6 ಗಂಟೆಗೆ ಸರಿಯಾಗಿ ಒಂದು ಕಪ್ ಕಾಫಿಯೊಂದಿಗೆ ಅವರನ್ನು ನಾನು ಎಬ್ಬಿಸುತ್ತಿದ್ದೆ. And afterwards we will have our family prayer. ಅದಾದ ನಂತರ ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ತೊಡಗುತ್ತಿದ್ದೆವು. By 6:30 he will get up and take his Bible and go to a separate room. 6:15 ಗಂಟೆಗೆ ಅವರು ತನ್ನ ಸತ್ಯವನ್ನು ತೆಗೆದುಕೊಂಡು ಒಂದು ಪ್ರತ್ಯೇಕ ಕೋಣೆಗೆ ಹೋಗಿ ಬಿಡುತ್ತಿದ್ರು. 2 hours he will be praying. 2 ಗಂಟೆ ಪ್ರಾರ್ಥಿಸುತ್ತಿದ್ರು. Reading the word of God. ಸತ್ಯವೇದವನ್ನು ಓದುತ್ತಿದ್ರು. And talking to the Lord. ಕರ್ತನಿಗೆ ಮಾತಾಡುತ್ತಿದ್ರು. 2 solid hours. 2 ಸರಿಯಾದ ಗಂಟೆಗಳು. I watched his life. ಅವರ ಜೀವಿತ ನಾನು ಪರೀಕ್ಷೆ ಮಾಡಿದೆ. Till then I didn't have that kind of deeper Christian life. ಅದುವರೆಗೂ ಸಹ ಕ್ರಿಸ್ತನೊಂದಿಗೆ ಅಂತ ಆಳವಾದಂಥ ಜೀವಿತ ನಾನು ಜೀವಿಸಿರಲಿಲ್ಲ. So I humbled myself to the dust. ಆಗ ನನ್ನನ್ನು ಕೆಳಮಟ್ಟದವರೆಗೆ ತಗ್ಗಿಸಿಕೊಂಡೆ. I said, I must become the Mary. ನಾನು ಸಹ ಆ ಮರಿಯಳಾಗಬೇಕು. Just like Mary. ಮರಿಯಳಂತೆ ನಾನು ಆಗಬೇಕು. Just like my husband. ನನ್ನ ಗಂಡನಂತೆ ಆಗಬೇಕು. I must also come to the Lord. ನಾನು ಕರ್ತನ ಬಳಿ ಬರಬೇಕು. So I started talking to the Lord. ಹೀಗಾಗಿ ಕರ್ತನಿಗೆ ಮಾತನಾಡಲು ಆರಂಭಿಸಿದೆ. Reading the word of God. ದೇವರಾಕಿನ ಓದಲು ಆರಂಭಿಸಿದೆ. Having communion with the Lord. ದೇವರೊಂದಿಗೆ ಅನ್ಯೋನ್ಯತೆ ಇಟ್ಟುಕೊಳ್ಳಲು ಆರಂಭಿಸಿದೆ. Trying to please Him at all times. ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಯಾವಾಗಲೂ ಮಾಡಲು ಬಯಸುತ್ತಿದ್ದೆ. Do the same thing. ಅದನ್ನೇ ನೀವು ಮಾಡ್ರಿ. Do the same thing. ನೀವು ಅದನ್ನೇ ಮಾಡ್ರಿ. From tomorrow onwards, ನಾಳೆಯಿಂದ ನೀವೆಲ್ಲರೂ the Lord should say, I am pleased with you. ನಿಮ್ಮ ವಿಷಯದಲ್ಲಿ ನಾನು ಮೆಚ್ಚಿದ್ದೇನೆ ಎಂಬ ಕರ್ತನು ಹೇಳಬೇಕು. You are my daughter. ನೀವು ನನ್ನ ಮಗಳು. You are my daughter. ನೀನು ನನ್ನ ಮಗಳು. You have become my daughter right now. ನೀನು ಈಗ ನನ್ನ ಮಗಳಾಗಿದ್ದಿ. And your life is a pleasing one. ನಿಮ್ಮ ಜೀವಿತ ನನಗೆ ಮೆಚ್ಚುಗೆ ಆದ ಎಂಬ ಕರ್ತನು ಹೇಳಬೇಕು. So have this in your mind. ಇದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳ್ರಿ. Just like Mary. ಮರಿಯಳಂತೆಯೇ, just like Jesus Christ. ಯೇಸು ಕ್ರಿಸ್ತನಂತೆಯೇ, you must have a close communion with the Lord. ನೀವು ಕರ್ತನೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಳ್ಳಬೇಕು. Walk a pleasing life before the Lord. ದೇವರ ಮುಂದೆ ದೇವರಿಗೆ ಮೆಚ್ಚುಗೆಯಾದ ಜೀವಿತ ನೀವು ಜೀವಿಸಬೇಕು. When you do that, ನೀವು ಇದನ್ನ ಮಾಡುವಾಗ God will be pleased with you. ಕರ್ತನ ನಿಮ್ಮ ವಿಷಯದಲ್ಲಿ ಮೆಚ್ಚುಗೆ ಸೂಚಿಸುತ್ತಾನೆ. And thirdly, ಮೂರನೆಯದಾಗಿ, what will the Lord give you? ಕರ್ತ ನಿಮ್ಗೆ ಏನನ್ನು ಕೊಡುತ್ತಾನೆ? When you have the close communion with the Lord, ದೇವರೊಂದಿಗೆ ನಿಕಟ ಸಂಪರ್ಕ ನೀವು ಇಟ್ಟುಕೊಳ್ಳುವಾಗ your lives will be transformed. ನಿಮ್ಮ ಜೀವಿತ ರೂಪಾಂತರಗೊಳ್ಳುತ್ತದೆ. My life became a prayerful life. ನನ್ನ ಜೀವಿತ ಪ್ರಾರ್ಥನಾ ಜೀವಿತವಾಯಿತು. Along with my husband, I started to do which is pleasing to the Lord. ನನ್ನ ಗಂಡನೊಂದಿಗೆ ನಾನು ಸಹ ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡಲಿಕ್ಕೆ ಆರಂಭಿಸಿದೆ.
Yes, you have to show to the family that you are a child of God. ನೀವು ದೇವರ ಮಗು ಎಂಬುದಾಗಿ ನಿಮ್ಮ ಕುಟುಂಬಕ್ಕೆ ನೀವು ತೋರಿಸಿಕೊಡಬೇಕು. Simply saying and telling them, be saved, come to the knowledge of God and take water baptism and so on, that's not enough. ನೀವು ರಕ್ಷಣೆ ಹೊಂದಬೇಕು, ಸಭೆಗೆ ಬರಬೇಕು, ದೀಕ್ಷಾಸನ ತೆಗೆದುಕೊಳ್ಳಬೇಕು ಎಂಬುದಾಗಿ ಸುಮ್ಮನೆ ಹೇಳುವುದರಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ. Your lives should be a testimony in your home. ನಿಮ್ಮ ಜೀವಿತ ನಿಮ್ಮ ಮನೆಗಳಲ್ಲೇ ಒಂದು ಸಾಕ್ಷಿಯ ಜೀವಿತವಾಗಿರಬೇಕು. Your husband, ನಿಮ್ಮ ಗಂಡ, your children ನಿಮ್ಮ ಮಕ್ಕಳು should say, ಅವ್ರು ಹೇಳಬೇಕು, yes, she is a child of God. ಹೌದು, ಇವರು ದೇವರ ಮಗು ಎಂಬುದಾಗಿ ಹೇಳಬೇಕು. Her life is an example to all of us in the family. ಆಕೆ ಜೀವಿತ ನಮ್ಮೆಲ್ಲರಿಗೆ ಮಾದರಿಯಾಗಿದೆ. Are you living such a life? Check up your life. ಅಂತ ಜೀವಿತ ಜೀವಿಸಿದ್ರ ಪರೀಕ್ಷಿಸಿ. Otherwise, commit yourself right now here. ಇಲ್ಲದಿದ್ದರೆ ನಿಮ್ಮನ್ನ ಈಗಲೇ ಒಪ್ಪಿಸಿಕೊಡ್ರಿ. Father, give me grace ತಂದೆಯ ಆ ಕೃಪೆ ಕೊಡು, to walk in your ways. ನಿನ್ನ ಮಾರ್ಗದಲ್ಲಿ ನಡೆಯಲು, To walk in your ways. ನಿನ್ನ ಮಾರ್ಗದಲ್ಲಿ ನಡೆಯಲು Give me your grace. ನಿನ್ನ ಕೃಪೆಯನ್ನು ಕೊಡು. Let me be an example in Bible reading. ಸತ್ಯವೇದವನ್ನು ಓದುವುದರಲ್ಲಿ ನಾನೇ ಒಂದು ಮಾದರಿಯಾಗಿರುವಂತೆ ಸಹಾಯ ನೀಡು. Be an example in prayer life. ಪ್ರಾರ್ಥನಾ ಜೀವಿತದಲ್ಲೂ ಮಾದರಿಯಾಗಿರಲಿಕ್ಕೆ ಸಹಾಯ ನೀಡು. And let me have the grace to show love to my people. ನನ್ನ ಜನರಿಗೆ ಪ್ರೀತಿಯನ್ನು ತೋರಿಸಲಿಕ್ಕೆ ನಾನೇ ಮಾದರಿಯಾಗಲಿಕ್ಕಾಗುವಂತೆ ಸಹಾಯ ನೀಡು. Yes, God will give you all those things. ದೇವರು ಇವೆಲ್ಲವನ್ನು ಕೊಡುತ್ತಾನೆ. One sister told the testimony ಒಬ್ಬ ಸಹೋದರಿ ಈ ರೀತಿ ಸಾಕ್ಷಿ ಹೇಳಿದ್ರು, how her life is transformed. ಯಾವ ರೀತಿ ಆಕೆ ಜೀವಿತ ಬದಲಾಯಿತು, How she is praying for the family. ಕುಟುಂಬಕ್ಕೋಸ್ಕರ ಯಾವ ರೀತಿ ಆಕೆ ಪ್ರಾರ್ಥಿಸುತ್ತಾರೆ. Family which was not going to the church, they are coming now. ಸಭೆಗೆ ಹೋಗದೇ ಇದ್ದಂತ ಕುಟುಂಬದವರು ಈಗ ಸಭೆಗೆ ಬರುತ್ತಿದ್ದಾರೆ. Family that has no family prayer, now they have family prayer. ಕುಟುಂಬ ಪ್ರಾರ್ಥನೆ ಇಲ್ಲದಂತ ಒಂದು ಕುಟುಂಬ ಈಗ ಕುಟುಂಬ ಪ್ರಾರ್ಥನೆ ಮಾಡುತ್ತಿದೆ. Just like that, my sisters. ಅದೇ ರೀತಿ ಪ್ರಿಯ ಸಹೋದರಿಯರೇ, Just like that. ಅದೇ ರೀತಿ You should be an example. ನೀವು ಸಹ ಮಾದರಿಯಾಗಿರಬೇಕು. You should be an example. ನೀವು ಮಾದರಿಯಾಗಿರಬೇಕು. Tell the Lord, ಕರ್ತನಿಗೆ ಹೇಳ್ರಿ, wherever you are sitting, ನೀವೆಲ್ಲೇ ಕುಳಿತಿದ್ರು, Father, ತಂದೆಯೇ give me grace. ನನಗೆ ಆ ಕೃಪೆ ಕೊಡು, Give me grace. ನನಗೆ ಕೃಪೆ ಕೊಡು, Give me grace ಕೃಪೆ ಕೊಡು, to follow you, ನಿನ್ನ ಹಿಂಬಾಲಿಸಲಿಕ್ಕೆ, to be an example in the family, ಕುಟುಂಬದಲ್ಲಿ ಒಂದು ಮಾದರಿ ಜೀವಿತವಾಗಿ ಜೀವಿಸಲಿಕ್ಕೆ, and to bring all my people to the knowledge of God. ಎಲ್ಲರನ್ನ ದೇವರ ಆ ಒಂದು ಬೆಳಕಿಗೆ ನಡೆಸಲಿಕ್ಕಾಗುವಂತೆ. When you have the thirst in you like that, ಇಂಥ ಒಂದು ಬಾಯಾರಿಕೆ ನಿಮ್ಮಲ್ಲಿ ಇರುವುದಾದರೆ you'll see your family is changed. ನಿಮ್ಮ ಕುಟುಂಬ ಬದಲಾಗುವುದನ್ನು ಕಾಣುವಿರಿ. Your families will be changed. ನಿಮ್ಮ ಕುಟುಂಬ ಬದಲಾಗುತ್ತದೆ. It will be a praying family. ಅದು ಪ್ರಾರ್ಥನೆಯ ಕುಟುಂಬ ಆಗ್ತದೆ. Through you, ನಿಮ್ಮ ಮುಖಾಂತರ, through you, my sister, ನಿಮ್ಮ ಮುಖಾಂತರ ಸಹೋದರಿ, your family will be blessed spiritually. ನಿಮ್ಮ ಕುಟುಂಬ ಆತ್ಮೀಯವಾಗಿ ಬೆಳವಣಿಗೆ ಕಾಣುತ್ತದೆ. From today, ಇಂದಿನಿಂದ give me grace to be an example to other people. ನಾನು ಬೇರೆಯವರಿಗೆ ಮಾದರಿ ಆಗ್ಲಿಕ್ಕಾಗುವಂತೆ ನನ್ನ ಜೀವಿತವನ್ನು ರೂಪಿಸು. I should bring all my people, the whole family, to Christ. ಇಡೀ ಕುಟುಂಬವನ್ನ ಕ್ರೈಸ್ತನ ಬಳಿ ನಾನು ತರಬೇಕು. All my friends, ಎಲ್ಲಾ ಸ್ನೇಹಿತರನ್ನ to become real, true Christians. ನಿಜವಾದ ಕ್ರೈಸ್ತ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ. And when you pray along with other people, ಬೇರೆಯವರೊಂದಿಗೆ ಸೇರಿ ನೀವು ಸಹ ಪ್ರಾರ್ಥಿಸುವಾಗ with this motive, ಇಂತಹ ಒಂದು ಉದ್ದೇಶ ಇಟ್ಟುಕೊಂಡು when you pray with others, ನೀವು ಬೇರೆಯವರೊಂದಿಗೆ ಪ್ರಾರ್ಥಿಸುವಾಗ the whole group will be blessed. ಇಡೀ ತಂಡ ಆಶೀರ್ವಾದ ಹೊಂದುತ್ತದೆ. Then many people will come to your prayer meeting. ಆಗ ನಿಮ್ಮ ಪ್ರಾರ್ಥನಾ ಕೂಟಕ್ಕೆ ಅನೇಕ ಜನರು ಒಟ್ಟಾಗಿ ಕೂಡಿ ಬರುವರು. So give your life to the Lord ನಿಮ್ಮ ಜೀವಿತನ ಕರ್ತನಿಗೆ ಒಪ್ಪಿಸಿರಿ. and ask the Lord to give you a prayer life. ನಿಮಗೆ ಪ್ರಾರ್ಥನಾ ಜೀವಿತವನ್ನು ಕೊಡ್ಲಿಕ್ಕಾಗುವಂತೆ ದೇವರಲ್ಲಿ ಬೇಡಿಕೊಳ್ಳ್ರಿ.